ನಮಸ್ತೆ. ಓಂ ಶಾಂತಿ ಆತ್ಮೀಯರೇ. ಜುಲೈ 23ರ ಸಾಕಾರ ಮುರಳಿಯಲ್ಲಿ ಬಾಬಾರವರು ಒಂದು ವಿಚಾರವನ್ನು ಹೇಳ್ತಾರೆ. ವಿಜ್ಞಾನವು ಎಷ್ಟೊಂದು ವೃದ್ಧಿ ಹೊಂದಿದೆ, ಎಷ್ಟೊಂದು ಸುಖವಿದೆ, ಎಷ್ಟೊಂದು ಫ್ಯಾಷನ್ ಇದೆ. ಬುದ್ಧಿಯು ಇಡೀ ದಿನ ಫ್ಯಾಷನಿನ ಹಿಂದೆಯೇ ಇರುತ್ತದೆ. ಆರ್ಟಿಫಿಷಿಯಲ್ ಸೌಂದರ್ಯಕ್ಕಾಗಿ ಕೇಶ ಶೃಂಗಾರವನ್ನು ಮಾಡಿಕೊಳ್ಳುತ್ತಾರೆ, ಎಷ್ಟೊಂದು ಖರ್ಚು ಮಾಡುತ್ತಾರೆ. ಇವೆಲ್ಲ ಫ್ಯಾಷನ್ ಈ ಚಿತ್ರಗಳಿಂದಲೇ ಬಂದಿದೆ. ಪಾರ್ವತಿಯಂತೆ ನಾವು ಕೇಶ ಶೃಂಗಾರ ಮಾಡಿಕೊಳ್ಳುತ್ತಿದ್ದೇವೆಂದು ತಿಳಿಯುತ್ತಾರೆ. ಇದೆಲ್ಲವನ್ನು ಆಕರ್ಷಣೆ ಮಾಡುವುದಕ್ಕಾಗಿಯೇ ಮಾಡಿಕೊಳ್ಳುತ್ತಾರೆ. ಹಿಂದಿನ ಕಾಲದಲ್ಲಿ ಪಾರಸಿ ಸ್ತ್ರೀಯರು ಮುಖಕ್ಕೆ ಕಪ್ಪು ಮುಸುಕನ್ನು ಹಾಕಿಕೊಳ್ಳುತ್ತಿದ್ದರು, ಏಕೆಂದರೆ ಯಾರಾದರೂ ನೋಡಿ ಆಕರ್ಷಣೆಯಾಗಬಾರದು. ಇದಕ್ಕೆ ವೇಶ್ಯಾಲಯ ಪತಿತ ಪ್ರಪಂಚವೆಂದು ಹೇಳಲಾಗುತ್ತದೆ. ಆತ್ಮೀಯರೇ, ಈ ವಿಚಾರವನ್ನು ಸ್ವಲ್ಪ ವಿಶೇಷವಾಗಿ ಗಮನಿಸಬೇಕಾಗಿ ವಿನಂತಿ. ಇಲ್ಲಿ ಬಾಬಾರವರು ಒಂದು ಸೂಕ್ಷ್ಮತೆಯನ್ನು ಹೇಳ್ತಾ ಇದ್ದಾರೆ. ಬಾಬಾರವರು ಹೇಳ್ತಾ ಇದ್ದಾರೆ, ಹಿಂದಿನ ಕಾಲದಲ್ಲಿ ಪಾರಸಿ ಸ್ತ್ರೀಯರು ಮುಖಕ್ಕೆ ಕಪ್ಪು ಮುಸುಕನ್ನು ಹಾಕಿಕೊಳ್ತಿದ್ರು, ಏಕೆಂದರೆ ಯಾರಾದರೂ ನೋಡಿ ಆಕರ್ಷಣೆಯಾಗಬಾರದು. ಇದಕ್ಕೆ ವೇಶ್ಯಾಲಯ ಪತಿತ ಪ್ರಪಂಚವೆಂದು ಹೇಳಲಾಗುತ್ತದೆ. ಇಲ್ಲಿರುವ ಸೂಕ್ಷ್ಮತೆ ಏನಂದರೆ, ಪತಿತ ಪ್ರಪಂಚ ಹೆಣ್ಣು ಮಕ್ಕಳನ್ನು ನೋಡಿ ಆಕರ್ಷಣೆ ಆಗ್ತಾರೆ ಅನ್ನೋದಕ್ಕೆ ಹೇಳ್ತಾ ಇದ್ದಾರಾ, ಅಥವಾ ಹೆಣ್ಣು ಮಗಳಾದ ನನ್ನನ್ನು ನೋಡಿ ಬೇರೆಯವರು ಆಕರ್ಷಣೆ ಆಗುತ್ತಾರೆಂಬ ಸಂಕಲ್ಪ ಬರ್ತಾ ಇರೋದ್ರಿಂದ ನನ್ನಲ್ಲಿ ಪತಿತತೆ ಉಂಟಾಗಿದೆ ಅಂತಾನೆ. ನನ್ನ ಆತ್ಮ ಅನ್ನುವ ಸಂಕಲ್ಪ ಹೋಯಿತು, ನಾನು ದೇಹ ಅಂತ ಅಂದ್ಕೊಂಡ್ವಿ, ಅದರಲ್ಲೂ ನಾನು ಹೆಣ್ಣಿನ ದೇಹದಲ್ಲಿದ್ದೇನೆ ಅಂತ. ನೆಕ್ಸ್ಟು ನಾನು ಸೌಂದರ್ಯವತಿಯಾಗಿದ್ದೇನೆ ಅಂತ. ನೆಕ್ಸ್ಟು ಬೇರೆ ಲಿಂಗದವರು ನನ್ನನ್ನು ನೋಡಿ ಆಕರ್ಷಣೆ ಆಗ್ತಾರೆ ಅಂತ. ಇವೆಲ್ಲ ಸಂಕಲ್ಪಗಳು ಬರ್ತಾ ಇದೆ ಅಂದಾಗ ದೇಹಾಭಿಮಾನಕ್ಕೆ ಫಸ್ಟು ಇಳಿದಿದ್ದು ಯಾರು? ಪತಿತತೆ ಹೊರಗಡೆ ಇದೆ, ಆದರೆ ನನ್ನ ಸಂಕಲ್ಪದ ಅನುಸಾರವೇ ಆ ಪತಿತ ಪ್ರಪಂಚ ನನ್ನ ಎದುರಿಗೆ ಇರುತ್ತೆ. ನಾನು ಇದ್ದು ಈ ರೀತಿಯ ಸಂಕಲ್ಪಗಳನ್ನು ಮಾಡದೇ ಇದ್ದಾಗ ಹೊರಗಿನ ಪ್ರಪಂಚದವರು ಆ ಪತಿತತೆ ಇರುವಂಥವರು ನಮ್ಮ ಸುತ್ತಮುತ್ತ ಬರೋದಿಲ್ಲ. ಯಾವಾಗ ನಮ್ಮ ಸಂಕಲ್ಪದಲ್ಲಿ ಪತಿತತೆ ಬರುತ್ತೆ, ಆಗ ಅಂಥವರು ನಮ್ಮ ಸುತ್ತಮುತ್ತ ಬರ್ತಾರೆ. ದೃಷ್ಟಿಯಂತೆ ಸೃಷ್ಟಿ ಅಂತ ಬಾಬಾ ಕೂಡ ಹೇಳಿದ್ದಾರೆ. ನನ್ನ ದೃಷ್ಟಿ ನನ್ನ ಬಗ್ಗೆ ಏನಿದೆ, ಅದೇ ರೀತಿ ಬೇರೆಯವರು ನನ್ನನ್ನು ನೋಡ್ತಾರೆ. ಅಥವಾ ನನ್ನ ಸಂಕಲ್ಪದಲ್ಲಿ ನಾನು ಏನನ್ನು ಯೋಚನೆ ಮಾಡ್ತಿದ್ದೀನಿ, ಅದೇ ರೀತಿ ಹೊರಗಿನ ಪ್ರಪಂಚ ನಮ್ಮ ಸುತ್ತ ಹೆಣೆಯಲ್ಪಡುತ್ತದೆ. ಈ ಡ್ರಾಮಾ ಆ ರೀತಿಯಾಗಿ ಹೆಣೆಯಲ್ಪಡುತ್ತದೆ. ಬೇಸಿಕ್ ಮರ್ಯಾದೆಗಳೇನಿದೆ ಅದನ್ನು ಫಾಲೋ ಮಾಡೋಣ, ಆದರೆ ನನ್ನನ್ನು ನೋಡಿ ಇನ್ನೊಬ್ಬರು ಆಕರ್ಷಣೆ ಆಗ್ತಾರೆ ಅಂತ ದೇಹಾಭಿಮಾನದ ಸಂಕಲ್ಪಗಳನ್ನ ಇಟ್ಕೋಬಾರ್ದು. ಇಟ್ಕೊಂಡ್ರೆ ನಾವು ಕೂಡ ಈ ಪತಿತತೆಯನ್ನು ಪ್ರಚೋದಿಸಿದ ಹಾಗೆ ಆಗುತ್ತೆ. ಓಂ ಶಾಂತಿ.